ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೆ. ನನ್ನ ಗಾರ್ಡನ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಈ ದಿನ ನಾನು ಒಂದು ಅಲಂಕಾರಿಕ ನೋಡೋದಕ್ಕೆ ಬೆಂಕಿ ಕಡ್ಡಿ ಅಂದರೆ ಮ್ಯಾಚ್ ಸ್ಟಿಕ್ ತರಹ ಹೂವು ಇರುವಂತಹ ಒಂದು ಗಿಡದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ. ನೋಡಿ, ಇದು ಮ್ಯಾಚ್ ಸ್ಟಿಕ್ ಗಿಡ. ಇದು ವೈಜ್ಞಾನಿಕವಾಗಿ ಅಚಿಮಿಯಾ ಗೆಮೋಸಿಪಾಲ ಅಂಥೇಳಿ ಕರೆಯಲ್ಪಡುವಂತಹ ಈ ಸಸ್ಯ ಬ್ರೊಮೋಲಿಯಾಡ್ ಕುಟುಂಬಕ್ಕೆ ಸೇರಿದೆ. ಇದನ್ನು ಮನೆಗಳಲ್ಲಿ ತುಂಬ ಸುಲಭವಾಗಿ ಬೆಳೆಸಬಹುದು. ಯಾಕೆಂದರೆ ಇದು ಹಾರ್ಡಿ ಗಿಡ ಮತ್ತು ವೇಗವಾಗಿ ಬೆಳೆಯುವಂತಹ ಸಸ್ಯ ಇದು. ಇದರ ವಿಶೇಷತೆ ಏನು ಅಂದರೆ ಇದರ ಎಲೆಗಳ ನಡುವೆ ನೀರನ್ನು ಸಂಗ್ರಹಿಸಿ ಬೆಳೆಸಲಾಗುತ್ತೆ. ನೋಡಿ, ಇದರ ಎಲೆಗಳು ಕೋನ್ ಶೇಪಲ್ಲಿ ಇದೆ ಮತ್ತು ಎಲೆಗಳನ್ನು ನೋಡೋದಕ್ಕೆ ತುಂಬ ಗ್ರೀನಿಶ್ ಆಗಿದೆ ಮತ್ತು ತುಂಬ ಚೆನ್ನಾಗೂ ಕೂಡ ಇದೆ. ಇದರ ಹೂಗಳನ್ನು ನೋಡಿ, ಇದು ಕಾಂಟ್ರಾಸ್ಟ್ ಕಲರಲ್ಲಿ ಇದೆ. ಪಿಂಕ್ ಮತ್ತು ಪರ್ಪಲ್ ಕಲರ್ ಇದೆ. ಹೂಗಳು ಬಂದರೆ ಸುಮಾರು 4ರಿಂದ 6 ವಾರಗಳು ಇರುತ್ತೆ, ವೆದರ್ ಕೂಲಾಗಿ ಇದ್ದರೆ. ಅಂದರೆ ಇದು ವಿಂಟರ್ ಸೀಸನಲ್ಲಿ ಹೆಚ್ಚು ಬ್ಲೂಮ್ ಆಗುತ್ತೆ, ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಈ ಗಿಡವನ್ನು ಇಂಡೋರ್ನಲ್ಲಾಗಲಿ ಅಥವಾ ಔಟ್ಡೋರ್ನಲ್ಲಾಗಲಿ ಬೆಳೆಸಬಹುದು. ಔಟ್ಡೋರ್ನಲ್ಲಿ ಬೆಳೆಸೋದಾದರೆ ಈ ಗಿಡಕ್ಕೆ ಪ್ರಕಾಶಮಾನವಾದ ಮತ್ತು ಇಂಡೈರೆಕ್ಟ್ ಲೈಟ್ ಬೇಕಾಗುತ್ತೆ. ಅಂದರೆ ಇದು ಅರೆ ನೆರಳಿನ ತೋಟದಲ್ಲಿ ತುಂಬ ಸುಲಭವಾಗಿ ಬೆಳೆಯುತ್ತೆ. ಹೆಚ್ಚು ಬಿಸಿಲಿದ್ರೆ ಎಲೆಗಳು ಸುಟ್ಟು ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ನೇರ ಮಧ್ಯಾಹ್ನದ ಬಿಸಿಲಿನಲ್ಲಿ ಗಿಡವನ್ನು ಇಡಬಾರ್ದು. ಇದಕ್ಕೆ ನೆರಳಿರುವ ಅಥವಾ ಭಾಗಶಃ ನೆರಳಿರುವ ಸ್ಥಳ ತುಂಬ ಉತ್ತಮ ಆಗಿದೆ. ಈ ಗಿಡದ ಬೇರುಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ. ಹಾಗಾಗಿ ಈ ಗಿಡವನ್ನು ನೆಡಬೇಕಾದ್ರೆ ದೊಡ್ಡ ಕುಂಡಗಳನ್ನು ಬಳಸುವಂತಹ ಅವಶ್ಯಕತೆ ಇಲ್ಲ. ಸಣ್ಣ ಕುಂಡಗಳಾದರೂ ಕೂಡ ಈ ಗಿಡವನ್ನು ಬೆಳೆಸಬಹುದು. ಮಣ್ಣಿನ ಬಗ್ಗೆ ಹೇಳೋದಾದರೆ ಇದು ಎಪಿಫಿಟಿಕ್ ಆಗಿರೋದ್ರಿಂದ ಮರಳಿನಂತಹ ಮಣ್ಣಿನಲ್ಲಿ ಅಥವಾ ಮರದ ಸಂದುಗಳಲ್ಲೂ ಕೂಡ ಈ ಗಿಡವನ್ನು ಬೆಳೆಸಬಹುದು. ಆರ್ಕಿಡ್ ಮಣ್ಣು ಅಥವಾ ತೆಂಗಿನ ನಾರಿನ ಮಿಶ್ರಣ ಈ ಗಿಡಕ್ಕೆ ಸೂಕ್ತವಾಗಿದೆ. ಸಾಮಾನ್ಯವಾಗಿ ಬ್ರೊಮೋಲಿಯಾಡ್ಗಳಂತೆ ಈ ಗಿಡದ ಎಲೆಗಳ ಮಧ್ಯದಲ್ಲಿರುವ ಕಪ್ನಲ್ಲಿ ಯಾವಾಗಲೂ ಸ್ವಲ್ಪ ನೀರು ಇರುವಂತೆ ನೋಡಿಕೊಳ್ಬೇಕು. ತಿಂಗಳಿಗೊಮ್ಮೆ ಈ ನೀರನ್ನು ಬದಲಾಯಿಸಿದರೆ ತುಂಬ ಒಳ್ಳೆಯದು. ಈ ಗಿಡಕ್ಕೆ ಹೆಚ್ಚಿನ ಹ್ಯುಮಿಡಿಟಿ ಇಷ್ಟ ಆಗುತ್ತೆ. ಆದ್ದರಿಂದ ಆಗಾಗ್ಗೆ ನೀರನ್ನು ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು. ಗಿಡದ ಮಣ್ಣು ಸ್ವಲ್ಪ ಒಣಗಿದ ನಂತರವೇ ಗಿಡಕ್ಕೆ ನೀರನ್ನು ಹಾಕಬೇಕು. ಗಿಡದಲ್ಲಿ ಹೂ ಬಿಡೋದನ್ನು ಪ್ರೋತ್ಸಾಹಿಸೋದಕ್ಕೆ ಯಾವುದಾದ್ರೂ ಒಂದು ಹಣ್ಣಿನ ತುಂಡನ್ನು ಕಪ್ನಲ್ಲಿ ಇಡಬೇಕು. ಹಣ್ಣು ಕೊಳೆಯುವಾಗ ಬಿಡುಗಡೆ ಆಗುವಂತಹ ಎಥಿಲಿನ್ ಅನಿಲವು ಹೂ ಬಿಡುವಿಕೆಯನ್ನು ಪ್ರಚೋದಿಸುತ್ತೆ. ಗಿಡ 2ರಿಂದ 3 ವರ್ಷಗಳು ಆದ ನಂತರ ಅದು ಒಮ್ಮೆ ಹೂ ಬಿಡುತ್ತೆ. ಹೂ ಬಿಟ್ಟ ನಂತರ ಮದರ್ ಪ್ಲಾಂಟ್ ನಿಧಾನವಾಗಿ ಸಾಯುತ್ತೆ, ಆದರೆ ಹೊಸ ಪಪ್ಸ್ ಬರುತ್ತೆ. ಈ ಪಪ್ಗಳನ್ನು ಬೇರ್ ಸಮೇತ ಬೇರ್ಪಡಿಸ್ಬಿಟ್ಟು ಬೇರೆ ಪಾಟ್ನಲ್ಲಿ ನೆಡಬೇಕು. ಇದು ಬೇಸಿಗೆನಲ್ಲಿ ಮಾಡಿದ್ರೆ ತುಂಬ ಉತ್ತಮ. ಮ್ಯಾಚ್ಸ್ಟಿಕ್ ಪ್ಲಾಂಟ್ಗಳಿಗೆ ಹೆಚ್ಚು ಗೊಬ್ಬರದ ಅವಶ್ಯಕತೆ ಇಲ್ಲ. ಲಿಕ್ವಿಡ್ ಫರ್ಟಿಲೈಸರನ್ನು ಎಲೆಗಳ ಕಪ್ಗೆ ಅಥವಾ ಮಣ್ಣಿಗೆ ಹಾಕಬೇಕು. ನಿಮ್ಮ ಪ್ಲಾಂಟ್ ಕಲೆಕ್ಷನ್ಗಳಲ್ಲಿ ಇದನ್ನು ಸೇರಿಸಿದ್ರೆ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ. ಈ ಸಲಹೆಗಳನ್ನು ಅನುಸರಿಸೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ಮ್ಯಾಚ್ಸ್ಟಿಕ್ ಗಿಡವನ್ನು ಯಶಸ್ವಿಯಾಗಿ ಬೆಳೆಸ್ಕೊಂಡು ನಿಮ್ಮ ತೋಟವನ್ನು ತುಂಬ ಅಲಂಕಾರಿಕವಾಗಿ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.